ನಮ್ಮ ಹೆಮ್ಮೆಯ ಡಾಕ್ಟರ್ ರಾಜ್ ಅವರಿರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಅಂಬರೀಷ್ ಅವರಿರ್ಬೋದು, ಅವರೆಲ್ಲರ ಜೀವನ ಒಂದು ಸಂದೇಶವಾಗೇ ಇತ್ತು. ಇವತ್ತು ಅಭಿಮಾನಿಗಳು ನೀವು ಇಷ್ಟು ಜನ ಅವ್ರನ್ನ ಇಲ್ಲಿ ಸೇರಿ ಅವ್ರ ಜೊತೆಲಿ ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಜೊತೆಗೆ ಅವರ ಜೀವನದಲ್ಲಿ, ದರ್ಶನ್ ಜೀವನದಲ್ಲಿ ಯಾವ ರೀತಿ ಅವರು ಕಷ್ಟಪಟ್ಟು ಇವತ್ತು ಈ ಎತ್ತರಕ್ಕೆ ಅವರು ಬೆಳೆದಿದ್ದಾರೆ ಅನ್ನೋದನ್ನು ನೀವು ಯಾವತ್ತೂ ಮರೆಯಬಾರ್ದು. ನಿಮಗೂ ಅದೊಂದು ಸಂದೇಶವಾಗಿರಬೇಕು ಅವರ ಜೀವನವೂ. ನಿನ್ನೆ ನಾನು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಒಂದಷ್ಟು ಟಿ ವಿ ಇದರಲ್ಲಿ ನಾನು ನೋಡ್ತಾ ಇದ್ದೆ. ಅವರು ಎಲ್ಲ ಅಭಿಮಾನಿಗಳ ಹತ್ರನೂ ಕೇಳ್ಕೊಂಡಿದ್ದಾರೆ, ನನಗೆ ಯಾರು ಕೇಕ್ ತರಬೇಡಿ, ಹಾರ ತರಬೇಡಿ, ನಿಮ್ಗೆ ಇಷ್ಟ ಇದ್ದರೆ ನೀವು ಬೇರೆಯವ್ರಿಗೆ, ಬಡವರಿಗೆ ಉಪಯೋಗ ಆಗುವಂಥದ್ದನ್ನು, ಅಂದರೆ ಅಕ್ಕಿ ಇರ್ಬೋದು, ಇನ್ನೊಂದಿರ್ಬೋದು, ಆ ರೀತಿ ನಾನು ತಗೊಂಬಂದು ಕೊಡಿ, ನಾನು ಎಲ್ಲರಿಗೂ ಹಂಚ್ತೀನಿ ಅಂದರು. ಅಂದರೆ ಇದರ ಅರ್ಥ ಏನು? ಅದನ್ನು ಬೇರೆಯವ್ರು ತಂದು ಕೊಟ್ಟರೆ ಮಾತ್ರ ದರ್ಶನ್ ಅದನ್ನು ಹಂಚಬೇಕು ಅಂತ ಏನಿಲ್ಲ. ದರ್ಶನ್ ತಾನಾಗೆ ಮಾಡ್ತಾರೆ ಅದನ್ನೆಲ್ಲ. ಬಟ್ ನಿಮಗೂ ಅದೇ ಅಭ್ಯಾಸ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಮಾತ್ರ ಅದನ್ನು ಮಾಡ್ತಾ ಇರೋದು. ಅದಕ್ಕಿಂತ ಇನ್ನೇನು ಬೇಕು? ಒಬ್ಬ ತಾಯಿಗೆ ಇಲ್ಲಿ ನಿಂತ್ಕೊಂಡು ನಾನು ಮಾತಾಡ್ತೀನಿ ಅಂದರೆ ಅಷ್ಟೇ ನಾನು ಹೆಮ್ಮೆ ಪಡ್ತೀನಿ. 25 ವರ್ಷಗಳ ಅವರ ಒಂದು ಪ್ರಯಾಣ ನೋಡಿ. ಮಕ್ಕಳ ಯಶಸ್ವಿಗಿಂತ ಯಾವುದೇ ತಾಯಿ ಇನ್ನೇನೂ ಬಯಸಲ್ಲ. ನಮ್ಮ ಹೆಮ್ಮೆಯ ಡಾಕ್ಟರ್ ರಾಜ್ ಅವರಿರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಅಂಬರೀಷ್ ಅವರಿರ್ಬೋದು, ಅವರೆಲ್ಲರ ಜೀವನ ಒಂದು ಸಂದೇಶವಾಗೇ ಇತ್ತು. ಇವತ್ತು ಅಭಿಮಾನಿಗಳು ನೀವು ಇಷ್ಟು ಜನ ಅವ್ರನ್ನ ಇಲ್ಲಿ ಸೇರಿ ಅವ್ರ ಜೊತೆಲಿ ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಜೊತೆಗೆ ಅವರ ಜೀವನದಲ್ಲಿ, ದರ್ಶನ್ ಜೀವನದಲ್ಲಿ ಯಾವ ರೀತಿ ಅವರು ಕಷ್ಟಪಟ್ಟು ಇವತ್ತು ಈ ಎತ್ತರಕ್ಕೆ ಅವರು ಬೆಳೆದಿದ್ದಾರೆ ಅನ್ನೋದನ್ನು ನೀವು ಯಾವತ್ತೂ ಮರೆಯಬಾರ್ದು. ನಿಮಗೂ ಅದೊಂದು ಸಂದೇಶವಾಗಿರಬೇಕು ಅವರ ಜೀವನವೂ. ನಿನ್ನೆ ನಾನು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಒಂದಷ್ಟು ಟಿ ವಿ ಇದರಲ್ಲಿ ನಾನು ನೋಡ್ತಾ ಇದ್ದೆ. ಅವರು ಎಲ್ಲ ಅಭಿಮಾನಿಗಳ ಹತ್ರನೂ ಕೇಳ್ಕೊಂಡಿದ್ದಾರೆ, ನನಗೆ ಯಾರು ಕೇಕ್ ತರಬೇಡಿ, ಹಾರ ತರಬೇಡಿ, ನಿಮ್ಗೆ ಇಷ್ಟ ಇದ್ದರೆ ನೀವು ಬೇರೆಯವ್ರಿಗೆ, ಬಡವರಿಗೆ ಉಪಯೋಗ ಆಗುವಂಥದ್ದನ್ನು, ಅಂದರೆ ಅಕ್ಕಿ ಇರ್ಬೋದು, ಇನ್ನೊಂದಿರ್ಬೋದು, ಆ ರೀತಿ ನಾನು ತಗೊಂಬಂದು ಕೊಡಿ, ನಾನು ಎಲ್ಲರಿಗೂ ಹಂಚ್ತೀನಿ ಅಂದರು. ಅಂದರೆ ಇದರ ಅರ್ಥ ಏನು? ಅದನ್ನು ಬೇರೆಯವ್ರು ತಂದು ಕೊಟ್ಟರೆ ಮಾತ್ರ ದರ್ಶನ್ ಅದನ್ನು ಹಂಚಬೇಕು ಅಂತ ಏನಿಲ್ಲ. ದರ್ಶನ್ ತಾನಾಗೆ ಮಾಡ್ತಾರೆ ಅದನ್ನೆಲ್ಲ. ಬಟ್ ನಿಮಗೂ ಅದೇ ಅಭ್ಯಾಸ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಮಾತ್ರ ಅದನ್ನು ಮಾಡ್ತಾ ಇರೋದು. ಅದಕ್ಕಿಂತ ಇನ್ನೇನು ಬೇಕು? ಒಬ್ಬ ತಾಯಿಗೆ ಇಲ್ಲಿ ನಿಂತ್ಕೊಂಡು ನಾನು ಮಾತಾಡ್ತೀನಿ ಅಂದರೆ ಅಷ್ಟೇ ನಾನು ಹೆಮ್ಮೆ ಪಡ್ತೀನಿ. 25 ವರ್ಷಗಳ ಅವರ ಒಂದು ಪ್ರಯಾಣ ನೋಡಿ. ಮಕ್ಕಳ ಯಶಸ್ವಿಗಿಂತ ಯಾವುದೇ ತಾಯಿ ಇನ್ನೇನೂ ಬಯಸಲ್ಲ.